ಮಾಡಿದ್ರಿ? ಯಾವ್ದ್ರ ಬಗ್ಗೆ? ಅದೇ PF ದುಡ್ಡು ತಗೊಳ್ಳೋದ್ರ ಬಗ್ಗೆ. ಲಕ್ಷ್ಮಿ, ಎಷ್ಟು ಸಲ ಹೇಳಿದ್ದೀನಿ ಬೇಡ ಅಂತ, ಮತ್ತೆ ಅದನ್ನೇ ಕೇಳ್ತಾ ಇದೀಯಾ? ನೋಡಿ, ಹರ್ಷದ ಕೂಳ್ಗೋಸ್ಕರ ವರ್ಷದ ಕೂಳ್ಗೆ ತೊಂದರೆ ಮಾಡ್ಕೊಳ್ಳೋದು ತಪ್ಪಲ್ವಾ? ಮೊದಲು ದುಡಿಮೆಗೆ ದಾರಿ ಮಾಡಿ, ಆಮೇಲೆ ದುಡ್ದಿದ್ರಲ್ಲಿ ತಗೊಂಡಿರೋ ದುಡ್ಡನ್ನ ಅದಕ್ಕೆ ಹಾಕಿ. ಆಗ ಯಾವ ಸಮಸ್ಯೆನೂ ಇರಲ್ಲ. ರೀ, ನನ್ನ ಮಾತು ಕೇಳ್ರಿ. PF ದುಡ್ಡನ್ನ ತಗೊಂಡು ಆಟೋ ರಿಪೇರಿ ಮಾಡಿಸಿ. ನನ್ನ ಮಾತು ಕೇಳ್ರಿ. ಸರಿ ಲಕ್ಷ್ಮಿ, ನೀನೇ ಇಷ್ಟು ಹೇಳ್ತಿದ್ಯಾ ಅಂದಮೇಲೆ ಆಯ್ತು, ಆ PF ದುಡ್ಡು ತೆಗಿತೀನಿ. ಎದ್ರ ನೋಡಿ ಎಷ್ಟು ತುಂಟತನ ಮಾಡ್ತಿದ್ದಾನೆ. ನನ್ನ ಬಿಟ್ಟು ಇರೋದೇ ಇಲ್ಲ ಅಂತಾನೆ. ಅಪ್ಪಪ್ಪ ಅಲ್ಲ ಚಿನ್ನು ಮರಿ, ಕಣ್ ತುಂಬ ನಿದ್ದೆ ಮಾಡ್ಬೇಕು ತಾನೇ ನೀವು? ಇದಕ್ಕೋಸ್ಕರ ಇಷ್ಟು ಬೇಗ ಎದ್ರ? ಮಲ್ಕೊಂಡಿದ್ದೆ ರೀ, ಸಡನ್ ಆಗಿ ಎಚ್ಚರ ಆಗೋಯ್ತು. ಬಂದು ನೋಡಿದ್ರೆ ಇವನು ಇಲ್ಲಿಂದಲ್ಲಿಗೆ ಓಡಾಡ್ತಿದ್ದ. ಪಾಪ ತುಂಬಾ ಹಸ್ವಾಗಿತ್ತು ಅನ್ಸುತ್ತೆ, ಅದಕ್ಕೆ ಕ್ಯಾರೆಟ್ ತಿನ್ನಿಸ್ತಾ ಇದ್ದೀನಿ. ಈಗ ನಿದ್ದೆಗೆಟ್ಟು ಇವನು ನೋಡ್ಕೋಬೇಕು ಅನ್ನೋ ಯಾವ ರೂಲು ಇಲ್ಲ. ಎದ್ದು ಬನ್ನಿ ಮೊದಲು. ರೀ, ಎಷ್ಟೊತ್ತು ಅಂತ ನಿದ್ದೆ ಮಾಡೋಕ್ಕಾಗುತ್ತೆ ಹೇಳಿ? ಇಷ್ಟು ದಿನ ಆಗಿದ್ದಿದೆ ನನಗೇನು ಕೆಲಸ ಇರ್ತಿರ್ಲಿಲ್ಲ, ಎಷ್ಟೊತ್ತು ಬೇಕಾದರೂ ಮಲ್ಕೊಂಡಿರ್ತಿದ್ದೆ. ಆದರೆ ಈಗ ಇವನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಇದೆಯಲ್ಲ, ಇವನ್ಗೇನು ಬೇಕು ಏನು ಬೇಡ ಅದೆಲ್ಲ ನೋಡ್ಕೋಬೇಕಲ್ವಾ? ಇನ್ನೊಂದು ಚೂರು ತಿನ್ನೋ ಪ್ಲೀಸ್. ಗುಡ್ ಬಾಯ್. ನೀವು ಹೋಗಿ ಮಲಗಿರಿ, ನಾನು ಇವನಿಗೆ ತಿಂಡಿ ತಿನ್ನಿಸ್ಬಿಟ್ಟು ಬರ್ತೀನಿ. ಚಿನ್ನು ಮರಿ, ಒಂದ್ಸಲ ನಿದ್ದೆ ಅಂತ ಎದ್ದ ಮೇಲೆ ಮತ್ತೆ ನಾನು ನಿದ್ದೆ ಮಾಡಲ್ಲ ಅಂತ ನಿಮ್ಗೆ ಗೊತ್ತಿಲ್ವಾ? ಲಕ್ಷ್ಮಿ, ಬರ್ತೀನಿ. ರೀ, ರೀ, ಒಂದ್ ನಿಮಿಷ ರೀ, ತಗೊಳ್ಳಿ. ಪಾಸ್ಬುಕ್ ಮರ್ತು ಹೋಗ್ತಿದ್ದೀರಾ? ನಂಗೆ ಗೊತ್ತಿತ್ತು, ನಾನು ಮರ್ತೋದ್ರು ನೀನು ತಂದ್ಕೊಡ್ತೀಯ ಅಂತ. ಇಷ್ಟು ವಯಸ್ಸಾದ್ರೂ ಇನ್ನೂ ಹುಡುಗಾಟ ಬಿಟ್ಟಿಲ್ಲ ನೀವು. ವಯಸ್ಸಾಗಿರೋದು ದೇಹಕ್ಕೆ ಲಕ್ಷ್ಮಿ, ಮನಸ್ಕಲ್ಲ. ರೀ, ನೀವ್ ಹೀಗ್ ನಗ್ತಾ ಇರೋದನ್ನ ನೋಡೋದಕ್ಕೆ ಮನ್ಸಿಗೆ ಎಷ್ಟು ಚಂದ ಗೊತ್ತಾ? ನನಗೂ ನಗ್ತಾ ಇರೋದಕ್ಕೆ ಆಸೆ, ಆದ್ರೆ ಏನ್ ಮಾಡ್ತೀಯ, ಜೀವನ ಒತ್ತಡ ಆ ನಗುನ ಕಿತ್ಕೊಂಡ್ಬಿಡ್ತವೆ. ಆದ್ರೂ ನಿನ್ ಮುಖ ನೋಡಿದ್ರೆ ನನ್ನ ಮನಸ್ಸಿಗೇನೋ ನೆಮ್ಮದಿ. ನೋಡಿ, ಇದರಿಂದ ದುಡ್ಡು ತಗೋತಾ ಇದ್ದೀನಿ, ಆಮೇಲೆ ಏನಾಗತ್ತೋ ಏನೋ ಅಂತ ಯೋಚನೆ ಮಾಡ್ತಾ ಇರಬೇಡಿ. ಆಟೋ ರಿಪೇರಿ ಮಾಡಿದ ತಕ್ಷಣ ದುಡಿಯೋ ದುಡ್ಡಲ್ಲಿ ಇದರಲ್ಲಿ ಏನ್ ತಗೊಂಡಿದ್ದೀರೋ ಅದನ್ನ ಹಾಕ್ತಾ ಹೋಗಿ. ಅಲ್ಲಿಗೆ ನಿಮ್ ದುಡ್ಡು ಅಲ್ಲೇ ಇರತ್ತೆ. ಇದು ನನ್ನ ದುಡ್ಡಲ್ಲ ಲಕ್ಷ್ಮಿ, ನಮ್ಮ ದುಡ್ಡು, ಲಕ್ಷ್ಮಿ ನಿವಾಸದ ದುಡ್ಡು. ಸರಿ, ನೀವು ಹುಷಾರಾಗಿ ಹೋಗಿ ಬನ್ನಿ. ಸರಿ. ಒಂದ್ ನಿಮಿಷ. ಲಕ್ಷ್ಮಿ, ಬರ್ತೀನಿ. ಆಯ್ತು. ಏನಿದು, ಅಪ್ಪ ಇವತ್ತು ಸ್ಕೂಟರ್ ತಗೊಂಡು ಹೋಗ್ತಿದ್ದಾರೆ? ಎಲ್ಲಿಗೆ ಹೋಗ್ತಿರ್ಬೋದು? ವಿಶ್ವ, ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಲ್ವಾ? ನಿನಗೇನ್ ತಾನೇ ಚೆನ್ನಾಗಿರಲ್ಲ ಹೇಳು? ಏನ್ ನೋಡಿದ್ರು ಇದೊಂದು ಮಾತ್ರ ಕರೆಕ್ಟಾಗಿ ಹೇಳ್ತೀಯ. ನೋಡಿ ಅತ್ತೆ, ಚೆನ್ನಾಗಿದೆ ಅಂತ ಹೇಳಿದ್ರೆ ಹೇಗ್ ಮಾತಾಡ್ತಾನೆ ಅಂತ. ಅವನ್ ಹಾಗೆ, ನಿನ್ ಗೊತ್ತಲ್ವಾ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರು.
ಅತ್ತೆ ಇವನ್ ಬಗ್ಗೆ ತಾನು ನಾನು ತಲೆ ಕೆಡಿಸ್ಕೋಬೇಕು. ಈಗ್ಲೇ ಹೀಗ್ ಮಾತಾಡ್ತಿದ್ದೇನಂದ್ರೆ ಇನ್ ಮುಂದೆ ಹೇಗೆಲ್ಲಾ ಮಾತಾಡ್ಬೋದಂತ ನೀವೇ ಯೋಚನೆ ಮಾಡಿ. ಅಯ್ಯೋ ಪರ್ಸ್ ಕಾರಲ್ಲೇ ಇದೆ, ತರ್ತೀನಿ. ಏ ವಿಶ್ವ, ಇದು ದೇವಸ್ಥಾನದಲ್ಲಿ ಹೀಗೆಲ್ಲ ಯಾರನ್ನೂ ಗುರಾಯಿಸ್ಬಾರ್ದು. ಇಲ್ಲಿ ಬಂದ್ರೆ ಪ್ರೀತಿ ಭಕ್ತಿ ಮಾತ್ರ ಇರಬೇಕು. ಆಗ್ಲೇ ನಾವೇನ್ ಬೇಡ್ಕೊಂಡಿದ್ರೋ ಅದು ದೇವ್ರ ನೆರವೇರಿಸೋದು. ಯಾಕೋ ವಿಶ್ವ ಡಲ್ ಆಗೋದೆ? ನಾನ್ ಮಾತಾಡಿದ್ ನಿಂಗೆ ಬೇಜಾರಾಯ್ತಾ? ಸುಮ್ನೆ ತಮಾಷೆ ಮಾಡಿದ ಅಷ್ಟೇ ಕಣೋ. ಹಾಗೇನಿಲ್ಲ ಬಿಡು. ವಿಶ್ವ ನಿಜ ಹೇಳು, ಈ ಊರಿಗೆ ಬರ್ತಿದ್ದಾಗೆ ಡಲ್ ಆಗ್ತಿಯಲ್ಲ? ನೀನ್ ಹುಡ್ಗಿ ಇದೇ ಊರವಳ? ಈ ಜಾಗ ಎಲ್ಲ ನೋಡಿದ್ರೆ ಅವಳು ನೆನ್ಪಾಗ್ತಾಳ? ಏಯ್, ಬಾಯಿ ಮುಚ್ಕೊಂಡಿರ್ತೀಯ? ಏನ ಮಾತಾಡ್ಬೇಡ. ಏನೋ ನೀನ್ ಹುಡ್ಗಿ ಇದೇ ಊರವಳು, ಅವಳ ಬಗ್ಗೆ ತಿಳ್ಕೊಳ್ಳೋಣ ಅಂದ್ರೆ ಅದಕ್ಕೂ ಏನು ಉತ್ತರ ಕೊಡ್ತಿಲ್ಲ. ಬೇಡ್ದಿರೋದ್ರ ಬಗ್ಗೆ ನಿನ್ಗೆ ಯಾಕೆ ಇಷ್ಟೊಂದು ಕುತೂಹಲ? ಪೂಜೆ ಮಾಡ್ಸಕ್ ಬಂದಿದೀವಿ, ಪೂಜೆ ಮಾಡ್ಸೋಣ ಅಷ್ಟೇ. ನನಗೆ ಚೆನ್ನಾಗಿ ಗೊತ್ತು ಕಣೋ, ನಿನ್ಗೂ ಇವ್ರಿಗೂ ಏನೋ ಸಂಬಂಧ ಇದೆ ಅಂತ. ಪೂಜೆ ಮುಗಿಯೋಷ್ಟರಲ್ಲಿ ಅದೇನು ಅಂತ ತಿಳ್ಕೊಂಡೆ ತಿಳ್ಕೊತೀನಿ. ವಿಶ್ವ, ಹೋಗಿ ಪೂಜೆಗೆ ಹಣ್ಣು ಕಾಯಿ ತಂದ್ಬಿಡಪ್ಪ. ಸರಿ ಅಮ್ಮ.